ಹೆಣ್ಣು ಎಂಬ ಎರಡಕ್ಷರದ ಪದಕ್ಕೆ ಈ ಜಗತ್ತಿನಲ್ಲಿ ಎಷ್ಟು ಪ್ರಾಮುಖ್ಯತೆ ಇದೆ ಅಲ್ಲವೇ? ಈ ಭೂಮಿಯನ್ನು ನಾವು ತಾಯಿ ಎಂದು ಕರೆಯುತ್ತೇವೆ, ಪ್ರಕೃತಿಯನ್ನು ಮಾತೆ ಎಂದು ಗುಣಗಾನ ಮಾಡುತ್ತೇವೆ. ಅಂದರೆ ಯಾವುದು ಒಂದು ಜೀವಿಯ ಬದುಕಿಗೆ ಬೇಕಾಗುವ ಆಸರೆ, ಅಕ್ಕರೆ, ನೆರಳು ಮತ್ತು ಹಸಿವನ್ನು ನೀಗಿಸುತ್ತೇವೆಯೋ ಅವೆಲ್ಲವನ್ನು ಹೆಣ್ಣಿನ ರೂಪಕ್ಕೆ ಹೋಲಿಸುವುದು ಈ ಸಮಾಜದಲ್ಲಿ ನಡೆದುಕೊಂಡು ಬಂದಿರುವ ಪದ್ಧತಿ. ಅಂದರೆ ಹೆಣ್ಣು ಯಾವತ್ತೂ ಸ್ವಾರ್ಥಿಯಲ್ಲ, ಅವಳ ಬದುಕು ಸ್ಫೂರ್ತಿ ತ್ಯಾಗದಿಂದ ಕೂಡಿರುವುದು. ಒಂದು ಜೀವಿಯು ಭೂಮಿಗೆ ಬರುವ ಮುನ್ನ ತಾಯಿಯ ರೂಪದಲ್ಲಿ ಒಂದು ಹೆಣ್ಣು ನವಮಾಸ ಹೊತ್ತು ಮಾಂಸದ ಮುದ್ದೆಯಾಗಿರುವ ನಮಗೆ ಆಶ್ರಯ ಕೊಟ್ಟು ಸಹಿಸಲಾಗದ ನೋವಿನಲ್ಲಿಯೂ ಖುಷಿಯ ಕಂಬನಿ ಹರಿಸಿ ಈ ಜಗಕ್ಕೆ ನಮ್ಮನ್ನು ಪರಿಚಯಿಸುವಳು. ನಂತರ ಒಬ್ಬಳು ಅಕ್ಕನಾಗಿ, ತಂಗಿಯಾಗಿ, ಸ್ನೇಹಿತೆಯಾಗಿ ಬಾಳಿನ ಪ್ರತಿ ಹಂತದಲ್ಲೂ ಗಂಡು ಮಕ್ಕಳ ಮೇಲೆ ಅವಳ ಪ್ರಭಾವವನ್ನು ಬೀರುತ್ತಾಳೆ. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಎನ್ನುವ ಸುಂದರ ಮಾತಿದೆ. ಈ ಮಾತು 100% ಸತ್ಯ. ಏಕೆಂದರೆ ಒಂದು ಮಗು ಹುಟ್ಟಿದಾಗ ಪ್ರಪಂಚ ಎಂದರೆ ಏನು ಎಂದು ಅರಿಯಲು ಸಾಧ್ಯವಿರುವುದಿಲ್ಲ. ಅಂತಹ ಪರಿಸ್ಥಿತಿಯಿಂದ ಈ ಸಮಾಜದಲ್ಲಿ ಒಬ್ಬ ಸಜ್ಜನ ವ್ಯಕ್ತಿಯಾಗಿ ರೂಪುಗೊಳ್ಳಲು ತಾಯಿ ನೀಡುವ ಕೊಡುಗೆ ಅಸಾಮಾನ್ಯವಾದದ್ದು. ಅಕ್ಕ ತಂಗಿಯ ರೂಪದಲ್ಲಿ ಸಂಬಂಧಗಳ ಮೌಲ್ಯವನ್ನು ತಿಳಿಸಿದರೆ, ಸ್ನೇಹಿತೆಯಾಗಿ ರಕ್ತ ಸಂಬಂಧಕ್ಕೂ ಮೀರಿದ ಬಾಂಧವ್ಯಗಳನ್ನು ಧಾರೆ ಎರೆಯುತ್ತಾಳೆ. ಹೆಂಡತಿಯ ರೂಪದಲ್ಲಿ ಎರಡನೇ ತಾಯಿಯಾಗುತ್ತಾಳೆ. ಮಗಳ ರೂಪದಲ್ಲಿ ಹೃದಯಕ್ಕೆ ಮುದ್ದು ಮಾಡುತ್ತಾಳೆ. ಹೀಗೆ ಒಂದಲ್ಲ ಎರಡಲ್ಲ, ಒಂದು ಹೆಣ್ಣು 100 ಮುಖಗಳಲ್ಲಿ ಗಂಡಿನ ಬದುಕಿನ ಹಾದಿಯಲ್ಲಿ ಬಂದು ಹೋಗುತ್ತಾಳೆ. ತಾಯಿಯಾಗಿ ಅವಳು ಮಾಡುವ ನಿಸ್ವಾರ್ಥ ಸೇವೆ ಹಾಗೂ ಪ್ರೀತಿಯ ಋಣ ತೀರಿಸಲು ನಾವು ಎಷ್ಟು ಜನ್ಮ ಎತ್ತಿ ಬಂದರೂ ಸಾಲದು. ಹೆಂಡತಿಯ ರೂಪದಲ್ಲಿ ಅವಳ ಜೀವನದ ಅರ್ಧ ಆಯುಷ್ಯನ್ನು ಗುರುತು ಪರಿಚಯವಿರದ ವ್ಯಕ್ತಿಗೆ ನೀಡುವ ಅವಳ ಕೊಡುಗೆ ಕಡಿಮೆಯೇ? ಒಂದು ಹೆಣ್ಣು ಮನೆಯಲ್ಲಿ ದೃಢವಾಗಿ ಬೆಳೆಯಲು ಅವಕಾಶ ಕೊಟ್ಟರೆ ಅಂತಹ ಹೆಣ್ಣು ತನ್ನ ಮನೆ ಮತ್ತು ಇಡೀ ಸಮಾಜವನ್ನೇ ಶಾಂತಿಯಿಂದ ಬದುಕುವಂತೆ ಮಾಡುವ ಸಾಮರ್ಥ್ಯ ಹೊಂದಿರುತ್ತಾಳೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೂ ಬರುತ್ತದೆ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.